ಬೇಕಾದಷ್ಟು ಕೇಸರಿ ನಾವು ಬಿಜೆಪಿ ಅವ್ರ ಮೇಲೆ ವಿಡ್ರಾ ಮಾಡಿದೀವಿ, ಕಾಂಗ್ರೆಸ್ ಅವ್ರ ಮೇಲೆ ವಿಡ್ರಾ ಮಾಡಿದೀವಿ. ಬೇಕು ಅಂತ ಆಗ ನಾನು ಇಡಿಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ. ಕೆಲವು ಕೇಸ್ಗಳೆಲ್ಲ ದಬಾವಣೆ ಮೇಲೆ ಬಿಜೆಪಿ ಅವರು ಹಾಕ್ಸಿದ್ರು. ಅದನ್ನ ಖಂಡಿತ ನಾನೇ ಹೇಳಿದ್ದೀನಿ. ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದ್ರು ಬಿಜೆಪಿಯವರು, ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ, ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ, ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾವು ನೋಡ್ಕೊಂಡು ಕೂತ್ಕೋಬೇಕಾ? ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ದಾರೆ, ರೈತರಿಗೋಸ್ಕರ ಮಾಡಿದ್ದಾರೆ, ಭಾಷೆಗೋಸ್ಕರ ಮಾಡಿದ್ದಾರೆ, ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ. ಇವತ್ತು ಯಾರೋ ನಾನು ಈಗ ಇಡಿ ಕೇಸು ನನ್ನ ಮೇಲೆ ವಜಾ ಆಯ್ತು. ಇಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸಿಗೆ ಬಂಧನ ಆಗಿದೆ ಅದು ನಮ್ಮ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ವಜಾ ಆಯಿತು. ನನ್ಗೆ ನ್ಯಾಯ ಕೊಡೋರು ಯಾರು? ಕೆಲವೆಲ್ಲ ಮಾತಾಡ್ತಿದ್ರಲ್ಲ, ಇಡಿಗಿಂದ ಈಚೆ ಬಂದ ತಕ್ಷಣ ಏನ್ ಭವ್ಯವಾದ ಸ್ವಾಗತ ಸಿಕ್ಕುವಂತ ಎಲ್ಲ ಬಹಳ ದೊಡ್ಡ ದೊಡ್ಡ ಚಿಂತನಕಾರರು, ರಾಜಕೀಯದವರೆಲ್ಲ ಇದು ಮಾಡ್ತಿದ್ರಲ್ಲ, ನಾನು ವಜಾ ಮಾಡಿದಾಗ ಯಾಕೆ ಅವ್ರು ಅಭಿನಯಿಸ್ಲಿಲ್ಲ? ನಾನೀಗ ಬೇಡ, ಚರ್ಚೆ ಜಾಸ್ತಿ ಬೇಡ. ನಮ್ಮ ಸರ್ಕಾರ ಇದು ಒಂದೇ ಕೇಸ್ ಅಲ್ಲ, ಇಲ್ಲಿವರೆಗೂ ಸುಮಾರು 100 ಕೇಸ್ಗಳನ್ನ ವಿಡ್ರಾ ಮಾಡಿದ್ವಿ. ಎಲ್ಲಾ ಪಾರ್ಟಿಯವ್ರದ್ದು ವಿಡ್ರಾ ಮಾಡಿದ್ವಿ. ಬಿಜೆಪಿ ಅವ್ರ ಮನವಿನೂ ಗಮನದಲ್ಲಿ ಇಟ್ಕೊಂಡು ವಿಡ್ರಾ ಮಾಡಿದ್ವಿ. ರೈತ ಸಂಘದ್ದು ವಿಡ್ರಾ ಮಾಡಿದ್ವಿ, ಚಳವಳಿಗಾರರದ್ದು ವಿಡ್ರಾ ಮಾಡಿದ್ವಿ. ಬೇಕಾದಷ್ಟು ಕೇಸರಿ ನಾವು ಬಿಜೆಪಿ ಅವ್ರ ಮೇಲೆ ವಿಡ್ರಾ ಮಾಡಿದೀವಿ, ಕಾಂಗ್ರೆಸ್ ಅವ್ರ ಮೇಲೆ ವಿಡ್ರಾ ಮಾಡಿದೀವಿ. ಬೇಕು ಅಂತ ಆಗ ನಾನು ಇಡಿಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ. ಕೆಲವು ಕೇಸ್ಗಳೆಲ್ಲ ದಬಾವಣೆ ಮೇಲೆ ಬಿಜೆಪಿ ಅವರು ಹಾಕ್ಸಿದ್ರು. ಅದನ್ನ ಖಂಡಿತ ನಾನೇ ಹೇಳಿದ್ದೀನಿ. ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದ್ರು ಬಿಜೆಪಿಯವರು, ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ, ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ, ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾವು ನೋಡ್ಕೊಂಡು ಕೂತ್ಕೋಬೇಕಾ? ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ದಾರೆ, ರೈತರಿಗೋಸ್ಕರ ಮಾಡಿದ್ದಾರೆ, ಭಾಷೆಗೋಸ್ಕರ ಮಾಡಿದ್ದಾರೆ, ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ. ಇವತ್ತು ಯಾರೋ ನಾನು ಈಗ ಇಡಿ ಕೇಸು ನನ್ನ ಮೇಲೆ ವಜಾ ಆಯ್ತು. ಇಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸಿಗೆ ಬಂಧನ ಆಗಿದೆ ಅದು ನಮ್ಮ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ವಜಾ ಆಯಿತು. ನನ್ಗೆ ನ್ಯಾಯ ಕೊಡೋರು ಯಾರು? ಕೆಲವೆಲ್ಲ ಮಾತಾಡ್ತಿದ್ರಲ್ಲ, ಇಡಿಗಿಂದ ಈಚೆ ಬಂದ ತಕ್ಷಣ ಏನ್ ಭವ್ಯವಾದ ಸ್ವಾಗತ ಸಿಕ್ಕುವಂತ ಎಲ್ಲ ಬಹಳ ದೊಡ್ಡ ದೊಡ್ಡ ಚಿಂತನಕಾರರು, ರಾಜಕೀಯದವರೆಲ್ಲ ಇದು ಮಾಡ್ತಿದ್ರಲ್ಲ, ನಾನು ವಜಾ ಮಾಡಿದಾಗ ಯಾಕೆ ಅವ್ರು ಅಭಿನಯಿಸ್ಲಿಲ್ಲ? ನಾನೀಗ ಬೇಡ, ಚರ್ಚೆ ಜಾಸ್ತಿ ಬೇಡ. ನಮ್ಮ ಸರ್ಕಾರ ಇದು ಒಂದೇ ಕೇಸ್ ಅಲ್ಲ, ಇಲ್ಲಿವರೆಗೂ ಸುಮಾರು 100 ಕೇಸ್ಗಳನ್ನ ವಿಡ್ರಾ ಮಾಡಿದ್ವಿ. ಎಲ್ಲಾ ಪಾರ್ಟಿಯವ್ರದ್ದು ವಿಡ್ರಾ ಮಾಡಿದ್ವಿ. ಬಿಜೆಪಿ ಅವ್ರ ಮನವಿನೂ ಗಮನದಲ್ಲಿ ಇಟ್ಕೊಂಡು ವಿಡ್ರಾ ಮಾಡಿದ್ವಿ. ರೈತ ಸಂಘದ್ದು ವಿಡ್ರಾ ಮಾಡಿದ್ವಿ, ಚಳವಳಿಗಾರರದ್ದು ವಿಡ್ರಾ ಮಾಡಿದ್ವಿ.